ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದ ದುರಂತ. ಪೊಲೀಸರು ಎಚ್ಚರಿಸಿದ್ರು ನಿರ್ಲಕ್ಷ್ಯ. 11 ಸಾವು. ಮೃತ್ಯುಕಾಂಡದ ಕಾರಣೀಕರ್ತರು ಯಾರ್ಯಾರು? ಸಂಭ್ರಮದ ವೇಳೆ ಯಮದ್ವಾರವನ್ನ ತೆರೆದವರ್ಯಾರು? ಪಬ್ಲಿಕ್ ಟಿವಿಯಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್. 18 ವರ್ಷಗಳ ಬಳಿಕ IPL ಕಪ್ ಗೆದ್ದ RCB. ಆದರೆ ಐತಿಹಾಸಿಕ ಗೆಲುವಿನ ಸಂಭ್ರಮಾಚರಣೆ ವೇಳೆ ಸಂಭವಿಸಿತು ದುರಂತ. ಅವತ್ತು ಆ ಒಂದು ವಿಜಯೋತ್ಸವ ಸುಲಲಿತವಾಗಿ ನಡೆದು ಹೋಗಿದ್ರೆ ಇವತ್ತಿನ ಚಿತ್ರಣವೇ ಬೇರೆ ಇತ್ತು. ಆದರೆ ಪ್ರತಿಷ್ಠೆ, ಜಾಣಕುರುಡು, ಜಾಣಮೌನ, ಬೇಜವಾಬ್ದಾರಿತನ, ಅಜಾಗರೂಕತೆಯಿಂದ ದುರಂತ ನಡೆದು ಹೋಗಿದೆ. 11 ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. RCB ಕಪ್ ಹಿಡಿದು ಸಂಭ್ರಮಿಸಿದೆ. ಇತ್ತ ಕಪ್ ಗೆದ್ದ ಸಂಭ್ರಮ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯನ್ನು ತಂದಿದೆ. ಹಾಗಾದರೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಸರ್ಕಾರ ಯಾಕೆ ಗಂಭೀರವಾಗಿ ಪರಿಗಣಿಸಲಿಲ್ಲ? ಪೊಲೀಸರು ಎಚ್ಚರಿಸಿದ್ರು, ಯಾಕೆ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ? ಸರ್ಕಾರದಿಂದ ಹಿಡಿದು ಪೊಲೀಸರವರೆಗೆ, RCBಯಿಂದ ಹಿಡಿದು KSEAವರೆಗೂ ಯಾರದ್ದು ತಪ್ಪು? ಮೃತ್ಯುಕಾಂಡದ ಕಾರಣೀಕರ್ತರು ಯಾರು? ಈ ಸಾಲು ಸಾಲು ಸಾವಿನ ಯಮದ್ವಾರವನ್ನು ತೆರೆದವರ್ಯಾರು? ದುರಂತಕ್ಕೆ ಯಾರು ಹೊಣೆ ಎಂಬುದನ್ನು ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಪೊಲೀಸರು ಎಚ್ಚರಿಕೆ ಕೊಟ್ಟರು. ಸರ್ಕಾರ ಪೊಲೀಸರ ಎಚ್ಚರಿಕೆಯನ್ನು ಸೈಡಿಗೆ ಹಾಕಿ ಕಾರ್ಯಕ್ರಮ ಆಯೋಜಿಸಿತ್ತು. 11 ಅಮಾಯಕರ ಜೀವಹಾನಿ ಕೂಡ ಆಯಿತು. ಹಾಗಾದರೆ ದುರಂತದಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಗೃಹ ಸಚಿವ G ಪರಮೇಶ್ವರ್ ಪಾತ್ರ ಏನು? ತೋರಿಸ್ತೀವಿ ನೋಡಿ. ಯಾರ ತಪ್ಪು ಏನೇನು? ಸಿದ್ದರಾಮಯ್ಯ CM ಯಾವುದೇ ಮುನ್ನೆಚ್ಚರಿಕೆ ವಹಿಸದೆ ಸರ್ಕಾರದ ನಿರ್ಲಕ್ಷ್ಯ. ಪೊಲೀಸರಿಗೆ ಸಿದ್ಧತೆ ಮಾಡಿಕೊಳ್ಳಲು ಅವಕಾಶ ಕೊಡದ CM. ಸರ್ಕಾರದ ಮುಖ್ಯಸ್ಥರಾಗಿದ್ದರೂ ದುರಂತದ ಹೊಣೆ ಹೊರದ CM ಕೈಯಲ್ಲೇ DPAR ಇಲಾಖೆಯ ಕಾರ್ಯನಿರ್ವಹಣೆ. ಗೋವಿಂದರಾಜ್ ಮಾತನ್ನ ಕೇಳಿ ಕಮಿಷನರ್ಗೆ ಭದ್ರತೆ ಕೊಡಲು ತಾಕೀತು. ಸಾವಿನ ಬಗ್ಗೆ ಮಾಹಿತಿ ವಿಳಂಬ ಅಂತ ಸಮರ್ಥನೆಗಿಳಿದಿರೋ CM. ಪೊಲೀಸ್ ವೈಫಲ್ಯವೇ ಪದೇ ಪದೇ ಹೈಲೈಟ್ ಮಾಡ್ತಿರೋ CM. DPAR ಕಾರ್ಯದರ್ಶಿ ತಪ್ಪಿದ್ರೂ ಅವರ ರಕ್ಷಣೆ ಮಾಡ್ತಿರೋದು. ಇನ್ನು ಈ ದುರಂತದಲ್ಲಿ DCM DK ಶಿವಕುಮಾರ್ ತಪ್ಪಿದೆಯಾ ಇಲ್ವಾ? ಅದನ್ನೇ ತೋರಿಸ್ತೀವಿ ನೋಡಿ. ಯಾರ ತಪ್ಪು ಏನೇನು? DK ಶಿವಕುಮಾರ್ DCM ವಿಜಯೋತ್ಸವವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಕನಕಪುರದ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿದ್ದವರು HALಗೆ ದೌಡು. ಸ್ಟೇಡಿಯಂಗೆ ಜನ ಬರುವಂತೆ ಖುದ್ದು DCM ಆಹ್ವಾನ. ಕಾಲ್ತುಳಿತದಿಂದ ಸಾವಾಗಿದ್ರೂ ಗಮನ ಕೊಡದ DKಶಿ. ಕ್ರೀಡಾಂಗಣದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಪ್ಗೆ ಮುತ್ತು. ಎಲ್ಲ ಮುಗಿದಾಗ ಆಸ್ಪತ್ರೆಗೆ ಭೇಟಿ ಕೊಟ್ಟ DKಶಿ. ಇನ್ನು ಕಾರ್ಯಕ್ರಮ ಬೇಡ ಅಂತ ಪೊಲೀಸರೇ ಎಚ್ಚರಿಸಿದ್ರು. ಹಾಗಾದ್ರೆ ಗೃಹ ಸಚಿವ ಪರಮೇಶ್ವರ್ ಅವರದ್ದು ತಪ್ಪಿಲ್ವಾ? ಬನ್ನಿ ತೋರಿಸ್ತೀವಿ. ಯಾರ ತಪ್ಪು ಏನೇನು? ಪರಮೇಶ್ವರ್ ಗೃಹ ಸಚಿವ ವಿಜಯೋತ್ಸವದ ಕುರಿತು ಯಾವುದೇ ತೀರ್ಮಾನ ಕೈಗೊಳ್ಳಲಿಲ್ಲ. CM ಹೇಳಿದಂತೆ ಕೇಳಿ CM ಮೇಲೆ ಭಾರ ಹಾಕಿ ನಿರಾಳ. ಪೊಲೀಸರಿಗೆ ಅಧಿಕೃತವಾಗಿ ಸೂಚನೆ ಕೊಡದ ಪರಮೇಶ್ವರ್ ಕಮಿಷನರ್ ಅವರನ್ನು ಕರೆಸಿ ಅಪ್ಡೇಟ್ ಪಡೆದಿದ್ದಷ್ಟೇ. ಎಲ್ಲದರಲ್ಲೂ ಮೂಕ ಪ್ರೇಕ್ಷಕರಾಗಿ ತಟಸ್ಥರಾಗಿ ಉಳಿದ್ರು. ಗೃಹ ಸಚಿವರಾಗಿ ಲೋಪಗಳ ಹೊಣೆ ಹೊತ್ತುಕೊಳ್ಳದ ಪರಂ. ಈಗಲೂ ತನಿಖೆ ನಡೀತಾ ಇದೆ. ಈ ಹೊತ್ತಿನಲ್ಲಿ ಹೇಳಿಕೆ ತನಿಖೆಯ ದಿಕ್ಕು ತಪ್ಪಿಸುತ್ತೆ ಅಂತಲೇ ತೇಪೆ ಹಚ್ಚುತ್ತಿದ್ದಾರೆ. ಸರ್ಕಾರದ ಲೋಪದ ಮಧ್ಯೆ ಅಧಿಕಾರಿಗಳ ಎಡವಟ್ಟೇನೇನು? ಕಮಿಷನರ್ ಒಪ್ಪಿದ್ರೂ ಕೂಡ CM ಮೂಲಕ ಒತ್ತಡ ಹಾಕ್ಸಿದ್ಯಾರು? ತೋರಿಸ್ತೀವಿ ನೋಡಿ. ಯಾರ ತಪ್ಪು ಏನೇನು? ಶಾಲಿನಿ ರಜನೀಶ್ CS CMಗೆ ವಿಧಾನಸೌಧದ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು. ಆದರೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಲ್ಲ. ವ್ಯವಸ್ಥೆಯ ಕುರಿತು ಮೇಲುಸ್ತುವಾರಿ ನೋಡಲಿಲ್ಲ. ವಿಜಯೋತ್ಸವ ನಡೆಸುವ ವಿಚಾರಕ್ಕಷ್ಟೇ ಆದ್ಯತೆ. ಕಾರ್ಯಕ್ರಮದ ಗೊಂದಲದ ಬಗ್ಗೆ CMಗೆ ಮಾಹಿತಿ ಕೊಡಲಿಲ್ಲ. ಇದಿಷ್ಟು ಕೂಡ CM ನಂತರದ ಸರ್ಕಾರದ 2ನೇ ಮುಖ್ಯಸ್ಥರಾದ CS ಅವರ ತಪ್ಪಾದರೆ ಸದ್ಯ ಚಾಲ್ತಿಯಲ್ಲಿರೋ DPAR ಕಾರ್ಯದರ್ಶಿ ಸತ್ಯವತಿ ತಪ್ಪೇನು ಅನ್ನೋದನ್ನು ಕೂಡ ನಿಮ್ಮ ಮುಂದಿಡ್ತೀವಿ ನೋಡಿ. ಯಾರ ತಪ್ಪು ಏನೇನು? ಸತ್ಯವತಿ DPAR ಕಾರ್ಯದರ್ಶಿ. ಭದ್ರತೆ ಸೇರಿ ಎಲ್ಲವೂ ಕೂಡ ಗಮನಕ್ಕೆ ತಂದ್ರು ನಿರ್ಲಕ್ಷ್ಯ. ಕಾರ್ಯಕ್ರಮ ನಡೆಸೋದು ಕಷ್ಟ ಅಂದ್ರೂ ನಿರ್ಲಕ್ಷ್ಯ. ಪೊಲೀಸರು ಒಪ್ಪಿದ್ದಾರೆ ಅಂತ CMಗೆ ಸುಳ್ಳು ಮಾಹಿತಿ. ಪೊಲೀಸರು ಎತ್ತಿದ ಗಂಭೀರ ವಿಚಾರಗಳ ಅಲಕ್ಷ್ಯ. ಅಭಿಮಾನಿಗಳನ್ನು ಕ್ರೀಡಾಂಗಣದ ಕಡೆ ಡೈವರ್ಟ್ ಮಾಡಿದ್ದು. ವಿಧಾನಸೌಧಕ್ಕೆ ಬರಬೇಡಿ ಅಂಥೇಳಿ ಕ್ರೀಡಾಂಗಣಕ್ಕೆ ಹೋಗಿ ಅಂದಿದ್ರು. ಹೀಗೆ ಸತ್ಯವತಿ ಹೇಳಿದ ಮಾತನ್ನು ಕೇಳಿದ ಅಭಿಮಾನಿಗಳು ಸ್ಟೇಡಿಯಂ ಬಳಿ ಜಮಾಯಿಸಿದ್ರು. ಬಳಿಕ ಏನೇನಾಯಿತು ಅಂಥೇಳಿ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. RCBಗೆ ಇವತ್ತು ಒಂದು ಇಲ್ಲಿಂದ ಪ್ರಾರಂಭ, ಅವರ ಏನು ವಿಕ್ಟ್ರಿ ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತು ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KSEA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು. ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ನು ಸಹ ಕೊಟ್ಟಿದ್ದೇವೆ. ಇಲ್ಲ ಕ್ರೌಡ್ ಈಗ ಇಲ್ಲಿ ಕ್ರೌಡು ಇಲ್ಲಿ ಬರಬಾರ್ದು. ದಯವಿಟ್ಟು ನನ್ನ ಒಂದು ಮನವಿ, ಇಲ್ಲಿ ಕ್ರೌಡು ದಯವಿಟ್ಟು ನಾನು ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತು
RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವರ ಒಂದು ವಿಕ್ಟ್ರಿ ಮಾರ್ಚು ಇದೆ, ಸ್ಟೇಡಿಯಂಗೂ ಹೋಗ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕ್ರೌಡು, ಜನಸಾಮಾನ್ಯರು ತಮ್ಮ ಒಂದು ಇದನ್ನು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ ಹೋಗಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ, ಮತ್ತು ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ, ಮತ್ತು ಹೈಕೋರ್ಟ್ ಪಕ್ಕದಲ್ಲಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ದಯಮಾಡಿ ಎಲ್ಲ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ಯಾರ ತಪ್ಪು ಏನೇನು? ಗೋವಿಂದರಾಜ್ MLC ವಿಜಯೋತ್ಸವವನ್ನು ನಡೆಸಲೇಬೇಕು ಅಂತ ಹಠ ತೊಟ್ಟಿದ್ರು. ಹಿಂದೆ ಮುಂದೆ ಯೋಚಿಸದೆ ಪ್ರಚಾರ ಪ್ರತಿಷ್ಠೆಯ ಪ್ರದರ್ಶನ ಮಾಡಿದ್ರು. ಕಮಿಷನರ್ಗೆ ನೇರವಾಗಿ ಕರೆ ಮಾಡಿದ್ರು ಗೋವಿಂದರಾಜ್. ಕಾರ್ಯಕ್ರಮಕ್ಕೆ ಭದ್ರತೆ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ರು. ಕಮಿಷನರ್ ಒಪ್ಪದಿದ್ದಕ್ಕೆ CM ಮೂಲಕ ಒತ್ತಡ ಹಾಕಿಸಿದ್ರು. ವಿಧಾನಸೌಧದ ಬಳಿ ಭದ್ರತೆ ಹೆಚ್ಚಿಸಲು ಕಾರಣಕರ್ತರಾದವರು. ಸ್ಟೇಡಿಯಂಗೆ ಭದ್ರತೆಯ ಕೊರತೆಗೆ ಮುಖ್ಯ ಕಾರಣ ಇವರೇನೆ. ಇನ್ನು ಭದ್ರತೆಯ ವಿಚಾರದಲ್ಲಿ ಪೊಲೀಸ್ ಇಲಾಖೆಯ ಲೋಪವಾಗಿದೆಯಾ? ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆಗೆ ಗಮನ ಹರಿಸಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭದ್ರತೆ ಕೊರತೆ ಉಂಟಾಯ್ತಾ? 2.5 ಲಕ್ಷ ಜನಕ್ಕೆ ಬರೀ 1318 ಸಿಬ್ಬಂದಿಯಿಂದ ಭದ್ರತೆಯನ್ನು ಮಾಡಲಾಗಿದೆ. ಹಾಗಾದ್ರೆ ಪೊಲೀಸರ ತಪ್ಪೇನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಿದ್ದೀವಿ ನೋಡಿ. ಯಾರ ತಪ್ಪು ಏನೇನು? ದಯಾನಂದ್, ಮಾಜಿ ಕಮಿಷನರ್, ಒಂದೇ ಟೈಮ್ನಲ್ಲಿ 2 ದೊಡ್ಡ ಕಾರ್ಯಕ್ರಮಕ್ಕೆ ಅರೆಬರೆ ಭದ್ರತೆ, ಕೇವಲ 4 ಗಂಟೆಯಲ್ಲಿ ನಿಭಾಯಿಸುವ ಅನಿವಾರ್ಯತೆ, ಸಂಘಟಕರೊಂದಿಗೆ ಸಮನ್ವಯ ಸಾಧಿಸದ ಆರೋಪ, ಮುನ್ನೆಚ್ಚರಿಕೆ ಸಾರ್ವಜನಿಕ ಸಲಹೆ ನೀಡದ ಆರೋಪ, ಪೊಲೀಸರಿಗೂ ಯಾವುದೇ ಅಧಿಕೃತ ಸೂಚನೆ ಕೊಡಲಿಲ್ಲ, ಇಂಟೆಲಿಜೆನ್ಸ್ KSCA ಜೊತೆಗೆ ಸಮನ್ವಯದ ಕೊರತೆ, ತರಾತುರಿ ಭದ್ರತೆ, ಪ್ಲಾನ್ ಮಾಡದೆ ಪೊಲೀಸರು ಫೀಲ್ಡ್ಗೆ, ಸಭೆಯನ್ನ ಕರೆಯದೆ ಭದ್ರತೆಗೆ ಸೂಚನೆ ಕೊಟ್ಟ ಕಮಿಷನರ್, ಕಾಲ್ತುಳಿತದ ಬಗ್ಗೆ CMಗೆ ವಿಳಂಬ ಮಾಹಿತಿ ನೀಡಿದ್ದಕ್ಕೆ ದುರಂತ ನಡೆದು ಹೋಯ್ತಾ? 11 ಮಂದಿ ಸಾವಿನಲ್ಲಿ ಆಯೋಜಕರದ್ದು ಮಹಾಲೋಪ ಎದ್ದು ಕಾಣಿಸ್ತಿದೆ. ಪೊಲೀಸರ ಎಚ್ಚರಿಕೆಯನ್ನ ಗಣನೆಗೆ ತೆಗೆದುಕೊಳ್ಳದೆ ಎಡವಟ್ಟು ಮತ್ತು ಏಕಪಕ್ಷೀಯವಾಗಿ RCB KSCA ವರ್ತನೆಯೇ ದುರಂತಕ್ಕೆ ಕಾರಣವಾಗಿದೆ. ಯಾರ ತಪ್ಪು ಏನೇನು? RCB ಏಕಾಏಕಿ RCBಯಿಂದ ವಿಜಯೋತ್ಸವದ ಘೋಷಣೆ, ಅವತ್ತು ಟ್ವೀಟ್ ಮಾಡಿ ಫ್ರೀ ಟಿಕೆಟ್ ಅಂತ ಘೋಷಣೆ, ಕ್ರೀಡಾಂಗಣಕ್ಕೆ ಬನ್ನಿ ಅಂತ ಟ್ವೀಟ್ ಮಾಡಿದ RCB ಪೊಲೀಸರ ಜೊತೆಗೂ ಕಮ್ಯುನಿಕೇಷನ್ ಮಾಡಿರಲಿಲ್ಲ. ಏಕಾಏಕಿ ನಿರ್ಧಾರ ಕೈಗೊಂಡು ಅಭಿಮಾನಿಗಳಿಗೆ ಆಹ್ವಾನ, ಪೊಲೀಸರ ಹೇಳಿಕೆ, RCBಯ ಪೋಸ್ಟ್ ಗೊಂದಲ. ಯಾರ ತಪ್ಪು ಏನೇನು? KSCA ಫ್ಯಾನ್ಸ್ಗೆ ಮುಕ್ತ ಆಹ್ವಾನ, ಫ್ರೀ ಟಿಕೆಟ್ ಘೋಷಣೆ, ಮಧ್ಯಾಹ್ನ 2:30ರವರೆಗೂ ಗೇಟ್ ಓಪನ್ಗೆ ಆದೇಶಿಸಿರಲಿಲ್ಲ. ಲಕ್ಷಾಂತರ ಅಭಿಮಾನಿಗಳು ಜಮಾಯಿಸಿದ್ರು, ಡೋಂಟ್ ಕೇರ್. 21 ಗೇಟ್ಗಳಿದ್ರು, ತೆಗೆದಿದ್ದು 3-4 ಚಿಕ್ಕ ಗೇಟ್ಗಳನ್ನು. ಇದರಿಂದ ಸ್ಟೇಡಿಯಂಗೆ ಒಮ್ಮೆಲೆ ನುಗ್ಗಿದ ಫ್ಯಾನ್ಸ್ ಪ್ರವಾಹ. ಗೇಟ್ಗಳನ್ನು ಮುರಿದು ಒಳನುಗ್ಗಲಾರಂಭಿಸಿದಾಗ ಕಾಲ್ತುಳಿತ. ಯಾರ ತಪ್ಪು ಏನೇನು? DNA ಆಯೋಜಕರಾಗಿದ್ದರೂ ಜವಾಬ್ದಾರಿ ನಿರ್ವಹಣೆಯಲ್ಲಿ ವೈಫಲ್ಯ, ಕಾರ್ಯಕ್ರಮದಲ್ಲಿ ಅವ್ಯವಸ್ಥೆ, ಪ್ಲಾನಿಂಗ್ ಇರಲಿಲ್ಲ, ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಮನ್ವಯದ ಕೊರತೆಯಿಂದಾಗಿ ದುರಂತ ನಡೆದು ಹೋಗಿದೆ. ಆದರೆ ಹೋದ ಜೀವವನ್ನಂತೂ ವಾಪಸ್ ತರುವುದಕ್ಕಾಗಲ್ಲ. ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಿದೆ. ಈಗಾಗಲೇ CM ಸಿದ್ದರಾಮಯ್ಯ ಇದೊಂದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ನುಣುಚಿಕೊಂಡಿದ್ದಾರೆ. ಜೊತೆಗೆ DPR ಕಾರ್ಯದರ್ಶಿ ಸತ್ಯವತಿಗೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಆದರೆ ಯಾರದ್ದೂ ತಪ್ಪಿಲ್ಲದೆ ದುರಂತ ಹೇಗೆ ನಡೀತು ಎಂಬುದೇ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.